ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನಗೆ ಬಂದಿರತಕ್ಕಂಥ 2 ಗಿಫ್ಟ್‌ನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೂ ಕೂಡ ತುಂಬ ಒಂದು ಸರ್ಪ್ರೈಸಿಂಗ್ ಗಿಫ್ಟ್ಸ್ ಸಿಕ್ಕಿದೆ. ಅದೇನಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಸ್, ಕ್ವಾಂಚ್ ಅವರ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಂದಿದೆ. 2 ಬಾಕ್ಸ್ ಬಂದಿದೆ ನನಗೆ. ಸೊ ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಇವಾಗಲೇ ಅನ್ಬಾಕ್ಸಿಂಗ್ ಮಾಡಬೇಕು. ಆ್ಯಂಡ್ ಐ ಹೋಪ್ ಇದರಲ್ಲಿ ನನಗಿಷ್ಟ ಆಗಿರೋವಂಥ ಪ್ರಾಡಕ್ಟ್ಸೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಈ ಬಾಕ್ಸ್ನ ಓಪನ್ ಮಾಡೋಣ. ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ವಾಂಚ್ ಅನ್ನೋದು ಒಂದು ಕೊರಿಯನ್ ಸ್ಕಿನ್ ಕೇರ್ ಕಂಪನಿ. ಇದನ್ನು ಕರೀನಾ ಕಪೂರ್ ಅವರು ಕೂಡ ಒನ್ ಆಫ್ ದಿ ಓನರ್ ಇದ್ದಾರೆ ಇದಕ್ಕೆ. ಆ್ಯಂಡ್ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈ ಒಂದು ಬ್ರ್ಯಾಂಡ್ನ ಪ್ರಾಡಕ್ಟ್ಸ್. ಸೊ ಲೆಟ್ಸ್ ಓಪನ್ ದಿಸ್. ಅದೇ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಅವರು. ಸೊ ಇದರಲ್ಲಿರೋದು ಐ ಸೆರಮ್ ಅಂತೆ. ಸೊ ಇದು ಐ ಸೆರಮ್ ಕಳಿಸಿದ್ದಾರೆ. ಕ್ವಾಂಚ್ ಅವರ ಐ ಸೆರಮ್, ಅಂಡರ್ ಐಸ್ ಸೆರಮ್. ಸೊ ಇದು ಕೂಡ ಸ್ನೇಲ್ ಮ್ಯೂಸಿಂಗ್ದು ಫಿಲ್ಟ್ರೇಟ್ ಇರುತ್ತೆ ಅನಿಸುತ್ತೆ ಇದರಲ್ಲಿ. ಎಸ್, ಅಂಡರ್ ಐ ಸೆರಮ್. ವಾವ್. ಸೊ ಅಪ್ಲಿಕೇಟರು ತುಂಬ ಚೆನ್ನಾಗಿದೆ ಇದ್ರದ್ದು. ಮತ್ತು ಬೇರೆ ಏನಿದೆ ಅಂತ. ಇದು ಸ್ಕಿನ್ ಸೂತಿಂಗ್ ಕ್ಲಾರಿಫೈಯಿಂಗ್ ಸೆರಮ್ ಅಂತೆ. ಸ್ಕಿನ್ ಸೂತಿಂಗ್ ಕ್ಲಾರಿಫೈಯಿಂಗ್ ಸೆರಮ್. ಇದು ನಾನು ಒಂದ್ಸತಿನೂ ಯೂಸ್ ಮಾಡಿಲ್ಲ. ಸೊ ಮಾಡಿ ನಾನು ಸೂನ್ ನಿಮಗೆ ರಿವ್ಯೂ ಕೊಡ್ತೀನಿ. ಆ್ಯಂಡ್ ತುಂಬ ಒಳ್ಳೆ ಪ್ಯಾಕೇಜಿಂಗಲ್ಲಿ ಕೊಟ್ಟಿದ್ದಾರೆ. ಸ್ಕಿನ್ ಸೂತಿಂಗ್ ಕ್ಲಾರಿಫೈಯಿಂಗ್ ಸೆರಮ್, ನೈಸ್. ಆ್ಯಂಡ್ ಇದು ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್. ಎಸ್, ಹೇರ್ ಆಯಿಲ್ ಕಳಿಸಿದ್ದಾರೆ. ಸೊ ಇದನ್ನು ಆಲ್ರೆಡಿ ನಾನು ಒಂದ್ಸತಿ ಯೂಸ್ ಮಾಡಿದ್ದೀನಿ. ತುಂಬ ಒಳ್ಳೆ ಒಂದು ಹೇರ್ ಆಯಿಲ್. ಸೊ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಒಂದು ಹೇರ್ ಮಾಸ್ಕ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ಸೇಮ್ ಫಾರ್ಮುಲಾನೇ ಇದರಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಕ್ವೆನೋವಾ ಪ್ರೋಟೀನ್ಸ್ ಯೂಸ್ ಮಾಡಿರೋ ಒಂದು ಕಂಟೆಂಟ್ ಇರೋ ಒಂದು ಪ್ರಾಡಕ್ಟು. ಸೊ ಡ್ಯಾಮೇಜ್ ಡಲ್ ಆಗಿರೋ ಹೇರ್ಗೆ ಸ್ಟ್ರೆಂತ್ ಕೊಡುತ್ತೆ. ನಾನ್ ಸ್ಟಿಕ್ಕಿ ಇದೆ. ತುಂಬ ಒಂದು ಒಳ್ಳೆ ಹೇರ್ ಆಯಿಲ್. ಸೊ ಕೂದಲಿಗೆ ತುಂಬ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ. ಇದು ನರಿಷ್ ಮಾಡುತ್ತೆ. ಆ್ಯಂಡ್ ಸೇಮ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ಒಂದು ಹೇರ್ ಮಾಸ್ಕ್ ಬಗ್ಗೆ ಹೇಳಿದೆ. ತುಂಬ ಒಳ್ಳೆ ಪ್ರಾಡಕ್ಟ್ ಅದು ಮಾತ್ರ. ಸೊ ಸೇಮ್ ಅದರಲ್ಲಿರೋ ಅಂಥ ಮೋಸ್ಟ್ ಆಫ್ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಕೂಡ ಇದೆ. ಕ್ವೆನೋವಾ ಪ್ರೋಟೀನ್ ಆ್ಯಂಡ್ ಬೋಬಾ ಆಯಿಲ್ ಆ್ಯಂಡ್ ಪ್ಲ್ಯಾಂಟ್ ಪ್ರೋಟೀನ್ ಬ್ಲೆಂಡ್. ಸೊ ಹೇರ್ ಆಯಿಲ್ ಕೊಟ್ಟಿದ್ದಾರೆ. ಇದನ್ನ ಆಲ್ರೆಡಿ ನಾನು ಒಂದ್ಸತಿ ಯೂಸ್ ಮಾಡಿದ್ದೀನಿ. ನಾನು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇದು ತುಂಬ ಒಳ್ಳೆ ಪ್ರಾಡಕ್ಟ್. ಬಟ್ ಇದ್ರ ಬಗ್ಗೆ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ತುಂಬ ಒಂದು ಒಳ್ಳೆ ಪ್ಯಾಕೇಜಿಂಗಲ್ಲಿ ಬಂದಿದೆ ಇದು. ಆ್ಯಂಡ್ ಸೊ ಈ ಥರ ಸ್ಟೀಲ್ದು ಬಾಲ್ ಕೊಟ್ಟಿದ್ದಾರೆ. ಅಪ್ಲಿಕೇಟರು ತುಂಬ ಚೆನ್ನಾಗಿದೆ. ಮೇ ಬಿ ಸ್ಕ್ವೀಜ್ ಮಾಡಬೇಕನ್ಸುತ್ತೆ ಇದನ್ನು.
ಅಂಡರ್ ಐ ಡಾರ್ಕ್ ಸರ್ಕಲ್ನ ಇದು ಕಡಿಮೆ ಮಾಡುತ್ತೆ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೂತ್ ಮಾಡುತ್ತೆ ಸ್ಕಿನ್ನ. ಆ್ಯಂಡ್ ಟಯರ್ಡ್ ಸ್ಕಿನ್ನ ಬೂಸ್ಟಪ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ, ಫೈನ್ ಲೈನ್ಸ್ನ ರೀಸ್ಟೋರ್ ಮಾಡುತ್ತೆ, ಫರ್ಮ್ನೆಸ್ನ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಕಿನ್ ಬ್ಯಾರಿಯರ್ಗೆ ತುಂಬ ಹೆಲ್ಪ್ಫುಲ್ ಅಂತ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಕಿನ್ ಎಲಾಸ್ಟಿಸಿಟಿನ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಆರೆಂಜ್ ಪೀಲ್ ಆಯಿಲ್ ಇದೆ ಅಂತ ಕೂಡ ಅವರು ಕ್ಲೇಮ್ ಮಾಡ್ತಿದ್ದಾರೆ. ಆರೆಂಜ್ ಪೀಲ್ ಆಯಿಲು ನಮಗೆಲ್ಲ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಎನ್ರಿಚ್ ಇರುತ್ತೆ ಅದರಲ್ಲಿ. ಸೊ ಅದು ಕೂಡ ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ ಸ್ಕಿನ್ಗೆ. ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡುತ್ತೆ. ಲೋಟಸ್ದು ರೂಟ್ ಇದೆ ಇದರಲ್ಲಿ ಅಂತ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ಅದು ವಿಟಮಿನ್ ಬಿ ಮತ್ತು ಸಿನ ಪ್ರಮೋಟ್ ಮಾಡುತ್ತೆ, ಕಾಲೇಜಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಪ್ರಾಡಕ್ಟು. ಸೊ ಅಂಡರ್ ಐ ಕ್ರೀಮ್ ನಾನು ಆಲ್ರೆಡಿ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ರಿವ್ಯೂ ಮಾಡಿದ್ದೀನಿ. ಸೊ ಅಂಡರ್ ಐ ಕ್ರೀಮ್ಸ್ ಯಾವುದು ಕೂಡ ಬೇಗ ರಿಸಲ್ಟ್ ಕೊಡಲ್ಲ. ತುಂಬ ಒಂದು ಲಾಂಗ್ ಪ್ರೊಸೀಜರ್ ಇದು. ತುಂಬ ಪ್ರೊಸೆಸ್, ತುಂಬ ರಿಸಲ್ಟ್ ಬೇಗ ಸಿಗಲ್ಲ ಇದರಲ್ಲಿ. ಲೆಂತಿ ಪ್ರೊಸೀಜರ್ ಇರುತ್ತೆ. ಯೂಸ್ ಮಾಡ್ತಾನೆ ಇರಬೇಕು. ಸೊ ಅಂಡರ್ ಐಗೆ ಡಾರ್ಕ್ ಸರ್ಕಲ್ಸ್ಗೆ ನಾನು ರೀಸನ್ಸ್ನ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೇ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಒಳ್ಳೆ ಲೈಫ್ ಸ್ಟೈಲು ಜೊತೆಗೆ ಈ ಥರ ಯಾವುದಾದ್ರೂ ಒಂದು ಒಳ್ಳೆ ಸೆರಮ್ನ ಯೂಸ್ ಮಾಡಿದರೆ ಖಂಡಿತವಾಗ್ಲೂ ಡಾರ್ಕ್ ಸರ್ಕಲ್ನ ಕಡಿಮೆ ಮಾಡ್ಬೋದು. ಸೊ ನೆಕ್ಸ್ಟ್ ಬಾಕ್ಸ್ನ ರಿವ್ಯೂ ಮಾಡ್ತೀನಿ. ಈ ಬಾಕ್ಸಲ್ಲಿ ನನಗೆ ಈ 3 ಪ್ರಾಡಕ್ಟ್ ಸಿಕ್ಕಿದೆ. ಸೊ ಇದು ಕ್ವೆಂಚ್ ಅವರ 92% ಸ್ನೇಲ್ ಮ್ಯೂಸಿನ್ ಕೊಲೆಜನ್ ಬೂಸ್ಟ್ ಐ ಸಿರಮ್ಮು ಆ್ಯಂಡ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲು ಆ್ಯಂಡ್ ಸ್ಕಿನ್ ಸೂತಿಂಗ್ ಆ್ಯಂಡ್ ಕ್ಲಾರಿಫೈಯಿಂಗ್ ಸೆರಮ್ ಅಂತೆ. ಸೊ ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಇದ್ರ ಬಗ್ಗೆ. ನಾನು ಯೂಸ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಇದ್ರ ಬಗ್ಗೆ ರಿವ್ಯೂಸ್ ಕೊಡ್ತೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಇದು ಕೂಡ. ಆ್ಯಂಡ್ ಈ 3 ಪ್ರಾಡಕ್ಟ್ಸು ಮುಗೀತು. ಸೊ ನೆಕ್ಸ್ಟು ದಿಸ್ ಬಾಕ್ಸ್. ಈ ಬಾಕ್ಸಲ್ಲಿ ಏನಿದೆ ಗೊತ್ತಿಲ್ಲ ನನಗೆ. ಸೊ ಇದು ಕೂಡ ತುಂಬ ದೊಡ್ಡ ಬಾಕ್ಸ್ ಇದೆ, ನೋಡೋಣ ಚೆಕ್ ಮಾಡಿ. ಸೊ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಪ್ಯಾಕೇಜಿಂಗ್ಗೆ ತುಂಬ ಕಷ್ಟ ಇದೆ ಅನ್ಬಾಕ್ಸ್ ಮಾಡಿ. ಅಷ್ಟೊಂದು ಸೇಫ್ ಆಗಿ ಕಳಿಸಿದ್ದಾರೆ. ಏನು ಹೇಳಿದ್ರು ಬಾಕ್ಸಲ್ಲಿ ಅಂತ ಇದರಲ್ಲಿ ಒಂದೇ ಒಂದು ಪ್ರಾಡಕ್ಟ್ ಇದೆ, ಏನೂ ಇಲ್ಲ. ಸೊ ಇದೊಂದೇ ಪ್ರಾಡಕ್ಟ್ ಇದೆ. ಇದೇನಂತ ಚೆಕ್ ಮಾಡ್ತೀನಿ. ಸೊ ಇದರಲ್ಲಿರೋದು ಇದು ಆಲ್ರೆಡಿ ನಾನು ಯೂಸ್ ಮಾಡಿ ರಿವ್ಯೂ ಕೂಡ ಮಾಡಿದ್ದೀನಿ. ಡ್ಯಾಮೇಜ್ ರಿಪೇರ್ ಹೇರ್ ಮಾಸ್ಕ್ ಇದೆ. ಸೊ ಇದ್ರದ್ದು ರಿವ್ಯೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರದ್ದು ಲಿಂಕ್ ಹಾಕಿರ್ತೀನಿ, ರಿವ್ಯೂ ಲಿಂಕು ನೋಡಿ. ತುಂಬ ಒಳ್ಳೆ ಪ್ರಾಡಕ್ಟ್, ನನಗೆ ತುಂಬಾ ಫೇವ್ರೆಟ್ ಪ್ರಾಡಕ್ಟ್ ಇದು. ನೀವು ಇದನ್ನು ಒಂದು ಸತಿ ಯೂಸ್ ಮಾಡಿದರೆ ಮತ್ತೆ ನೀವೇ ಆರ್ಡರ್ ಮಾಡ್ತೀರಾ. ಆ ಥರ ನೀವು ವಾಶ್ ಮಾಡಬೇಕಾದ್ರೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದ್ರದ್ದು ಪವರ್ ಏನು ಅಂತ. ಸೊ ತುಂಬ ಒಳ್ಳೆ ಪ್ರಾಡಕ್ಟ್. ಆ್ಯಂಡ್ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕೂದಲು ಅರೋಮಾ ತುಂಬ ಚೆನ್ನಾಗಿರುತ್ತೆ ಇದರದ್ದು. ಹೇರ್ ವಾಶ್ ಆದಮೇಲೆ ಓವರ್ ನೈಟು ಬಿಡ್ಬೋದು ಅನಿಸುತ್ತೆ, ನನಗೆ ಅದು ಐಡಿಯಾ ಇಲ್ಲ. ಓವರ್ ನೈಟು ಈ ಹೇರ್ ಮಾಸ್ಕ್ನ ಹಾಕ್ಬಿಟ್ಟು ಬಿಡಬೇಕಾ ಗೊತ್ತಿಲ್ಲ. ಇದರಲ್ಲಿ ಮಾತ್ರ 10 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ನಾನು 10 ಮಿನಿಟ್ಸ್ ಮಾತ್ರ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನನ್ನ ಹೇರ್ ಮುಂಚೆ ತುಂಬ ಡ್ಯಾಮೇಜ್ ಆಗಿತ್ತು. ಹೇರ್ ಸ್ಟ್ರೈಟ್ನಿಂಗಿಂದ, ಸ್ಮೂತ್ನಿಂಗಿಂದ, ತುಂಬ ಒಂದು ಸ್ಟೈಲಿಂಗಿಂದ ಹೇರ್ ತುಂಬ ಡ್ಯಾಮೇಜ್ ಆಗಿತ್ತು. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಆ್ಯಕ್ಚುಲಿ ಇದು ನಂದು 3rd or 4th ಜಾರ್ ಇರಬೇಕು. ತುಂಬ ಇರುತ್ತೆ, 3-4 ಜಾರ್ಗಳನ್ನ ಯೂಸ್ ಮಾಡಿದ್ದೀನಿ ನಾನು ಇದನ್ನು. ತುಂಬ ಒಳ್ಳೆ ಪ್ರಾಡಕ್ಟ್.
ಒಂದ್ಸತಿ ಯೂಸ್ ಮಾಡಿ ನೋಡಿ. ಸೊ ಇದೆಲ್ಲ ನನಗೆ ಕೊಯಾಂಚ್ ಅವರು ಕಳಿಸ್ಕೊಟ್ಟಿರೋಂಥ ಪ್ರಾಡಕ್ಟ್ಸ್ 4. ಸೊ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲು, ಐ ಸೆರಮು, ಆ್ಯಂಡ್ ಇದು ಸ್ಕಿನ್ ಸೂತಿಂಗ್ ಕ್ಲಾರಿಫೈಯಿಂಗ್ ಸೆರಮು, ಆ್ಯಂಡ್ ದಿಸ್ ಒನ್ ಡ್ಯಾಮೇಜ್ ರಿಪೇರ್ ಹೇರ್ ಮಾಸ್ಕ್. ಸೊ ಇದು 4 ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಕೆಲವೊಂದು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಕೆಲವೊಂದು ನಾನು ಯೂಸ್ ಮಾಡದೇ ಇರೋ ಪ್ರಾಡಕ್ಟ್ಸ್ಗಳು ಕೂಡ ಇದೆ. ಸೊ ಅದೆಲ್ಲ ಯೂಸ್ ಮಾಡಿಬಿಟ್ಟು ಮತ್ತೆ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.